ಫಸಲಿಲ್ದೇ ಇರೋ ವ್ಯವಸಾಯಕ್ಕೆ, ಸಮಯಕ್ಕೆ ಸಲ್ಲದಿರೋ ಸಹಾಯಕ್ಕೆ, ಸಾಕ್ಷಿ ಇಲ್ಲದ ಆಪಾದನೆಗೆ, ಮಾನವೀಯತೆ ಇಲ್ಲದ ಸಾಧನೆಗೆ ಬೆಲೆ ಇರೋದಿಲ್ವಂತೆ. ಆದ್ರಿಂದ ಜೀವನದಲ್ಲಿ ಸಾಧಕರಾಗೋದಕ್ಕಿಂತ ಮೊದಲು ಮನುಷ್ಯತ್ವ ಇರುವಂತ ಮಾನವರಾಗಬೇಕು. ಕೃಷ್ಣ ಲೀಲೆಯಿಂದ ರಾಮ ಲೀಲೆವರೆಗೂ ಎಲ್ಲಾ ಧರ್ಮದ ಎಲ್ಲಾ ದೇವರ ಲೀಲೆಗಳು ಹೇಳೋದು ಇದನ್ನೇ. ಇವತ್ತಿನ ನಮ್ಮ ಸಾಧಕರು ಹೀಗೆ ಮನುಷ್ಯತ್ವ ಮಮತೆಯ ಪ್ರತೀಕದಂತೆ ಇರುವಂತ ಮಾತೃರೂಪರು. ಪೋಷಕರ ಲಾಲನೆ ಇರಬೇಕಾದ ವಯಸ್ಸಲ್ಲಿ ಕಲಾ ಜೀವನಕ್ಕೆ ಎಂಟ್ರಿ ಕೊಟ್ಟರು. ಲಲಿತ ಕಲೆಗಳನ್ನ ಕಲಿತು ಕರತಲ ಮೊಳಕ ಮಾಡಿಕೊಂಡ ಇವರು ಲಜ್ಜೆ ತುಂಬಿದ ಯುವತಿಯಾಗಿ ಎಷ್ಟು ಜನಪ್ರಿಯರಾದರು. ಲಾಲಿ ಹಾಡುವ ತಾಯಿಯ ಕೂಡ ಜನರಿಗೆ ಅಷ್ಟೇ ಆಪ್ತರಾದರು. ಸೊ ಲೆಟ್ಸ್ ವೆಲ್ಕಮ್ ದಕ್ಷಿಣ ಭಾರತದ ಅತ್ಯಂತ ಹಿರಿಯ ದಿಗ್ಗಜ ನಟಿಯರಲ್ಲಿ ಒಬ್ಬರಾದಂತ ಡಾಕ್ಟರ್ ಲೀಲಾವತಿ ಅವರು. ಇವತ್ತಿನ ನಮ್ಮ ಸಾಧಕರು ಇವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ತುಳು ಭಾಷೆಗಳಲ್ಲಿ 550 ಚಿತ್ರಗಳನ್ನ ಮಾಡಿದ್ದಾರೆ. ಇವರ ಅಷ್ಟಲಕ್ಷ್ಮಿ ಕಂಬೈನ್ಸ್ ಹಾಗೂ ಲೀಲಾವತಿ ಕಂಬೈನ್ ಸಂಸ್ಥೆಗಳ ಮೂಲಕ 5 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರು ಕಾಲೇಜ್ ಹೀರೋ, ಕನ್ನಡದ ಕಂದ, ಹೀಗೆ ಹಲವು ಸಿನಿಮಾಗಳಿಗೆ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ಇವರಿಗೆ 2 ರಾಷ್ಟ್ರಪತಿ ಪ್ರಶಸ್ತಿಗಳು, ಮದುವೆ ಮಾಡಿ ನೋಡು ಹಾಗೂ ಸಂತ ತುಕಾರಾಮ್ ಚಿತ್ರಗಳಿಗೆ ಬಂದಿದೆ. ಇವರಿಗೆ 6 ರಾಜ್ಯ ಪ್ರಶಸ್ತಿಗಳು, ತುಂಬಿದ ಕೊಡ, ಮಹಾತ್ಯಾಗ, ಭಕ್ತ ಕುಂಬಾರ, ಸಿಪಾಯಿ ರಾಮು ಹಾಗೂ ಗೆಜ್ಜೆ ಪೂಜೆ ಚಿತ್ರಗಳಿಗಾಗಿ ಬಂದಿದೆ. ಕನ್ನಡದ ಕಂದ ಚಿತ್ರದ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. ಇವರ ಜೀವಮಾನದ ಸಾಧನೆಗೆ 1999ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸಿಕ್ಕಿದೆ. 2008ರಲ್ಲಿ ತುಮಕೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ಲೀಲಾವತಿ ಮೇಡಮ್ ಅವರಿಗೆ ಬಂದಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ಲೀಲಾವತಿ ಅಮ್ಮ. ವೀಕೆಂಡ್ ವಿತ್ ರಮೇಶ್ ಅವರ ಜೊತೆಲಿ ನನ್ನ ಕತೆ ಹೇಳ್ತಾರೆ ಅಂದ್ರೆ ವೀಕ್ ಆಗಿರುವ ಲೀಲಾವತಿ, ನೊಂದು ಹೋಗಿರೋ ಲೀಲಾವತಿ ಬಗ್ಗೆ ಪರಿಚಯಿಸ್ತಾ ಇದ್ದಾರೆ. ನನ್ನ ಪರವಾಗಿ ಅವರಿಗೆ ಸದಾ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ತಾರೆ. ನಾವು ಇವತ್ತು ವೀಕೆಂಡ್ ಅಲ್ಲಿ ಕರ್ಸೋದು ನೀವು ವೀಕ್ ಅಂತಲ್ಲ, ನೀವು ಎಷ್ಟು ಸ್ಟ್ರಾಂಗ್ ಅಂತ ತೋರ್ಸಕ್ಕೆ. ಹೌದು, ನಿಮ್ಮ ಹೋರಾಟದ ಗುಣ ಎಷ್ಟೊಂದು ಹೆಣ್ಮಕ್ಳು ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಮ ಕತೆಗೆ ನಾವೆಲ್ಲರೂ ಕಾಯ್ತಾ ಇದೀವಿ. ಆಗ್ಲೇಬೇಕು. ಎಸ್ ಮಾ. ನಿಮ್ಮ ಮೊದಲನೇ ಪುಟ, ನಿಮ್ಮ ಹುಟ್ಟು ಬಾಲ್ಯ, ಅದರ ಬಗ್ಗೆ ನಮ್ಗೆ ಹೇಳಿ. ಕಡು ಬಡತನದಲ್ಲಿ ಹುಟ್ಟಿದವಳು ನಾನು. ಮತ್ತೆ ಹೇಗೆಂದರೆ ಎಲ್ಲ ಮಕ್ಕಳು ಹುಟ್ಟಿದ್ರೆ ಈ ಹೆಣ್ಣು ದರಿದ್ರ ಅಂತ ನನಗೆ ಆಮೇಲೆ ಹೇಳಿದ್ದು ಗೊತ್ತಾಯಿತು. ಈ ಹೆಣ್ಣು ಯಾಕೆ ಹುಟ್ಟಿತು ಪೀಡೆ ಅಂತ ಬಿಟ್ಟು ನನ್ನ ತೆಗೆದ ಎಸ್ತಲ್ಲಿ 40 ದಿವಸ ನಾನು ಕಣ್ಣು ಮುಚ್ಕೊಂಡೇ ಇದ್ದೆ, ಕಣ್ಣೇ ಬಿಟ್ಟಿಲ್ಲ ಅಂತ ಹೇಳಿದ್ರು. ಎಷ್ಟೋ ಸರಿ ಆ ಮಾತು ನೆನೆಸ್ಕೊಂಡಾಗ ನನಗೆ ಈಗೀಗ ನನ್ನ ಜೀವನದಲ್ಲಿ ನೆನೆಸ್ಕೊಂಡಾಗ ಅಂತ ಕಣ್ಣು ಮುಚ್ಕೊಂಡು ಬಿದ್ದಿರೋ ಕೆಲಸಕ್ಕೆ ಬಾರದ ಹೆಣ್ಣು ಅನ್ನೋದನ್ನ ಭಗವಂತ ನೀನು ನನ್ನ ಈ ರೀತಿ ಇಷ್ಟು ಮಟ್ಟಿಗಾದರೂ ಒಳ್ಳೆಯದಾಗಿ ಇರಿಸಿದ್ಯಲ್ಲಪ್ಪ, ನೀನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ಅಂತಕೊಂಡು ಕೇಳ್ತಾ ಇದ್ದೆ ನಾನು. ಯಾಕಂದರೆ ಆ ಮಾತು ನನಗೆ ಅಲ್ಲಿ ಅಷ್ಟು ನೋವಾಗೋದು ನನಗೆ. ಹಾಗೆ ನನ್ನ ಓದು 2ನೇ ಕ್ಲಾಸ್ವರೆಗೆ ಮಾತ್ರ ಓದಿದೆ. ಆಮೇಲೆ ನಾನು ಬಿಸಿ ಎಣ್ಣೆಯ ಬಾಣಲಿಲಿ ಕಾಲು ಹಾಕಿಬಿಟ್ಟು ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ. 3 ತಿಂಗಳು 4 ತಿಂಗಳು ಹೋಗೋಕ್ಕಾಗಲಿಲ್ಲ, ಸ್ಕೂಲಿಗೆ ಹೋಗಲಿಲ್ಲ 2ನೇ ಕ್ಲಾಸೇ. ಆಮೇಲೆ ಕೇಳಿದರೆ ಬೇರೆಯವ್ರ ಮನೆಯಲ್ಲಿ ಮುಸುರೆ ಉಜ್ಜೋದು, ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡೋದು,
ಆ ಥರ ನಡೆಯಿತು. ಇದನ್ನು ನಾನು ಹೇಳೋಕೆ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡಲ್ಲ ಅಂದರೆ ಅಷ್ಟು ನೋವು ಅನುಭವಿಸಿದ್ದೀನಿ ನಾನು. ಯಾರೊಬ್ಬರು ಈ ಲೀಲಾವತಿ ಏನು, ಕೆಲವರು ಮಾತ್ರ ನನ್ನ ಅಭಿನಯದ ಬಗ್ಗೆ ಅಪ್ರಿಷಿಯೇಟ್ ಮಾಡುವಾಗ ನನಗೆ ಸಂತೋಷ ಆಗೋದೇ ಹೊರತು ಲೀಲಾವತಿ ಅಂತರಂಗದಲ್ಲಿ ಏನಿದೆ, ಲೀಲಾವತಿಗೆ ಏನು ನೋವಾಗಿದೆ ಅಂತ ಒಬ್ಬರು ಕೇಳಲಿಲ್ಲ. ಯಾವತ್ತು ಕೇಳೋದನ್ನು ಬಿಟ್ಟರು ಬೇಡ, ಈ ಲೀಲಾವತಿ ಮಗ ಹೇಗೋ ಏನೋ ಎತ್ತೋ ನಾವು ಎಲ್ಲೋ ಒಂದು ಕಾಡಿನಲ್ಲಿ ಎಲ್ಲಾದೊಂದು ಕಡೆ ನಮ್ಮ ಪಾಡಿಗೆ ನಾವು ಜೀವನ ಮಾಡುವ, ದೇವರು ಆಯುಷ್ ಕೊಟ್ಟವ್ರಿಗೂ ನಾವು ಬದುಕಬೇಕು. ಎಸ್ ಮಾ, ನೀವು ಸ್ಕೂಲ್ ಡೇಸ್ ಅಲ್ಲಿ ತುಂಟಾಟಗಳು ಏನ್ ಮಾಡ್ತಾ ಇದ್ರಿ? ಏನು ಮಾಡ್ತಾ ಇಲ್ಲ. ಅಂದ್ರೆ ನನಗೆ ನಾನು ರೌಡಿ ಆಗ್ಬೇಕು, ಬೇರೆಯವ್ರು ಬಂದು ನನ್ನ ಹಿಡಿಬೇಕು. ಹೌದಾ? ಆ ಥರ ನನಗೆ ಯಾರು ದೊಡ್ಡವರು ಬಂದು ಹೆಂಗಸರೆಲ್ಲ ನಾನು ಅವ್ರಿಗೆ ಅಡ್ಡ ಕಾಲು ಹಾಕಿ ಅವ್ರನ್ನ ಬೀಳ್ಸೋದು ಮಾಡೋದು. ಆ ಸ್ಕೂಲ್ನಲ್ಲಿ ಒಂದು ಮುಕ್ಕೋಣ ಹತ್ರ ಹೀಗೆ ಒಂದು ಕೋಣೆ ಇದೆ, ಆ ಕೋಣೆ ಹತ್ರ ಹೋಗಿ ನಾನು ನಿಂತ್ಕೊಂಡ್ಬಿಡೋದು ಬನ್ನಿ ಅಂತ. ಬಂದವ್ರನ್ನೆಲ್ಲ ಒದ್ದು ಬೀಳ್ಸೋದು. ಇಷ್ಟು ನನ್ನ ಕೆಲಸ ಆಯ್ತು ಅಷ್ಟೇ. ಆಮೇಲೆ ಸ್ಕೂಲ್ನಲ್ಲಿ ನೋಡಿ, ನನಗೆ ಕೃಷಿಯೇ ಇದು ಅಂದರೆ ಟೀಚರ್ಸ್ ಎಲ್ಲ ನನ್ನ ಹತ್ರ ಗಿಡಗಳ ಸೇವೆ ಮಾಡೋದು, ಇದನ್ನು ಗೊತ್ತು, ಇದನ್ನ ಅಗದು ಫ್ರೀ ಮಾಡು, ಗೊಬ್ಬರ ಹಾಕು ಅಂತ ಹೇಳ್ತಾ ಇದ್ರು. ಅದನ್ನ ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೆ. ಅದಕ್ಕೆ ಎಲ್ರಿಗೂ ನನ್ನ ಕಂಡ್ರೆ ತುಂಬಾ ಪ್ರೀತಿ. ನಿಮ್ಮ ಆ ವಯಸ್ಸನ್ನ ನೆನ್ಸೋ ತರ ಇಬ್ರು ಹುಡುಗರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಒಂದ್ಸಲ ನೋಡಿ, ಅವ್ರೊಂದು ಮಾತು ಹೇಳ್ತಾರೆ. ಆ ಮಾತನ್ನ ಕೇಳಿಸ್ದ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಬಾಯ್ಸ್? 1 little, 2 little, 3 little Indians, 4 little, 5 little, 6 little Indians, 7 little, 8 little, 9 little Indians, 10 little Indian boys. ಮೇಡಮ್, ಈ ನರ್ಸರಿ ರೈಮ್ ಕೇಳಿದಾಗ ನಿಮಗೆ ಬೇರೆ ಯಾವ್ದೋ ನರ್ಸರಿ ರೈಮ್ ನೆನಪಾಗ್ಬೇಕಲ್ಲ? ನಿಮ್ಮ ಟೀಚರ್ ಹೇಳಿದ್ರು, ಬಹಳ ಚೆನ್ನಾಗಿ ನರ್ಸರಿ ರೈಮ್ ಹೇಳ್ತಾ ಇದ್ರಿ ನೀವು. ಈಗ ನಾನು ಹೇಳ್ತಾ ಇರೋದು ಕೇಳ್ಕೊಂಡು ಇದು ಈಗ ಕಲಿಯುಗಕ್ಕೆ ಬಂದಿದ್ದಾರೆ ಅವರು. ನಾನು ದ್ವಾಪರ ಯುಗದ್ದು ಹೇಳ್ತೇನೆ. ನನಗೆ ಹೇಳಿದ್ದು 1ನೇ ಕ್ಲಾಸ್ನಲ್ಲಿ ಒಂದು ಚೂರು ತಪ್ಪದೆ ಹೇಳ್ತೇನೆ. ರಿಂಗ್ ದ ಬೆಲ್ಸ್, knock at the door, peep in, pull the latch, open the door, walk in, take a chair and sit down and say good morning. ಅರೆ ವಾ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು. 2ನೇ ಕ್ಲಾಸ್ ಅಲ್ಲಿ ಕಲ್ತಿರೋದವರು ಅಷ್ಟು ನೆನ್ಪಿಟ್ಕೊಂಡಿದ್ದಾರೆ. ಅಲ್ಲ, ಇನ್ನೊಂದು ಹೇಳ್ತೇನೆ ಹೇಳಿ. ಕನ್ನಡದ್ದು. ಘಮ ಘಮ ಹೂವನ್ನು ಅಮ್ಮಗೆ ಕೊಡುವೆನು, ತೋರುವೆ ಪ್ರೀತಿಯನು, ಅಮ್ಮ ಗುಮ್ಮನ ತಡೆವಳು, ನಮ್ಮನು ಕಾವಳು, ತೋರುವೆ ಪ್ರೀತಿಯನು. ಅದು ಕನ್ನಡ. ಓಕೆ, ಈಗ ಮೇಡಮ್ ನೀವೇನೀಗ ಇಂಗ್ಲಿಷ್ ರೈಮ್ ಹೇಳ್ಕೊಡ್ತಿರೋ, ಕನ್ನಡ ರೈಮ್ ಹೇಳ್ಕೊಡ್ತಿರೋ? ನಿಮ್ ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇದಾರೆ. ಮಾಡ್ತಾರಾ? ಒಬ್ರು ಮಿಸ್ ಮಾಡಿದ್ರೆ ಅಷ್ಟೇ ಇಲ್ಲಿಂದ ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರೆ ಮೇಡಮ್, ಮಂಡಿ ಮೇಲೆ ನಿಲ್ಲಿಸ್ತಾರೆ ಮೇಡಮ್ ಟೀಚರ್. ನಿಲ್ಲಿಸದೇ ಇದ್ರೆ ಸಾಕು. ರೆಡಿನಾ? ರೆಡಿ ಮೇಡಮ್. ರಿಂಗ್ ದ ಬೆಲ್ಸ್, ರಿಂಗ್ ದ ಬೆಲ್ಸ್, knock at the door, Knock the door, peep in, peep in, pull the latch, pull the latch, open the door, ಓಪನ್ ದ ಡೋರ್, walk in, ವಾಕ್ ಇನ್, take a chair ಟೇಕ್ ಎ ಚೇರ್ and sit down and sit down and say good morning. and say good morning. ಮೇಡಮ್ ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್.